ಸರಿ ಸ್ಯಾಟಲೈಟ್ ಅಣ್ಣ ಚಿಲ್ರೆ ನೀವು ಮರ್ತೋದೆ ಅನ್ಕೊಂಡಲ್ಲಮ್ಮ, ಪರವಾಗಿಲ್ಲ. ಅಣ್ಣ ಲೆಕ್ಕ ಯಾವುದನ್ನು ಬಾಕಿ ಬಿಡಕ್ಕಿಲ್ಲ. ಅವ್ವ, ಈ ಫೋಟೋ ನಿನ್ ಮದ್ವೆದು ಯಾಕೆ? ಇದ್ರಾಗೆ ಇನ್ನೊಂದು ಅರ್ಥದಲ್ಲಿ ನನ್ನ ಅಪ್ಪಯ್ಯ ಇರ್ತಾರೆ ಅಲ್ವಾ? ನಿಂತವ ಅಪ್ಪ ಎನಿಸಿಯ ಕೇಳಿದ್ರೆ ನಿನ್ ಮನ್ಸಿಗೆ ಚಾನೆ ನೋವಾಯ್ತೈತೆ ಅಂತ ನಾನು ಏನು ಕೇಳಕ್ ಹೋನಿಲ್ಲ. ಈಗ ನಾನೇ ಅವ್ರು ಯಾರು ಅನ್ನೋದನ್ನ ಹುಡ್ಕೊಂಡೀವ್ನಿ. ತಾರಾ ಮೇಡಮ್ ಅವ್ರು ಕೇಳಿದ ಪ್ರಶ್ನೆನ ನಾನು ಇನ್ನೂ ಮರ್ತಿಲ್ಲ ಕಣವ್ವ. ನನ್ಗೆ ನಮ್ಮ ಅಪ್ಪಯ್ಯ ಯಾರು ಅಂತ ತಿಳ್ಕೋಬೇಕು. ಸಮಾಜದಾಗೆ ನನ್ನವ್ವ ಬಚ್ಚಿಟ್ಕೊಂಡು ಬದುಕ್ತಿಲ್ಲ ಅಂತ ತೋರಿಸ್ಬೇಕು. ನಿಂಗ್ ನ್ಯಾಯ ಕೊಡಿಸ್ಬೇಕು ಕಣವ್ವ. ಖಂಡಿತ ಕೊಡಿಸ್ತೀನಿ. ಗೋವಿಂದಪ್ಪ, ಬೇಗ ಬೇಗ. ಸರಿ ಸರ್. ಇನ್ಸ್ಪೆಕ್ಟರ್, ದಯವಿಟ್ಟು ಅವನ್ನ ಬಿಡಬೇಡಿ. ನನಗೇನಾದರೂ ಪರವಾಗಿಲ್ಲ. ನನ್ನ ಗಂಡ ಎಲ್ಲಿದ್ದಾರೆ ಅಂತ ಅವನಿಗೆ ಗೊತ್ತಿರೋದು. ಅವನ್ನ ಬಿಡಬೇಡಿ. ಅನ್ಕೊಂಡ ನೀನೇನು ಯೋಚನೆ ಮಾಡಬೇಡ, ಎಲ್ಲ ಅವ್ರು ನೋಡ್ಕೋತಾರೆ. ಯಾವ ಕಡೆ ಹೋದಾರಿ ಅವನು? ಗೋವಿಂದಪ್ಪ, ಗಂತರ ಕೇಳಿದ್ನ ತಂದ್ರ? ಎಸ್ ಸರ್, ನನ್ನ ಹತ್ರನೇ ಇದೆ. ಬಂದ್ಮ್ಯಾಕೆ ಈ ಗಾಳಿಗೆ ಒಗ್ಗದ್ ವಸಿ ಕಷ್ಟ ಕಣವಿ. ಕಮ್ಲಿ, ಮುಂದೆ ನಿಂಗೆ ನಾವು ಕಾಲೇಜ್ ಬಿಟ್ಟು ಹೋಯ್ತೀವಿ ಅಂತ ಹೇಳಿದ್ಮ್ಯಾಕು ಕಾಲೇಜ್ನಾಗೆ ಸೀಟ್ ಉಳ್ಸಿರ್ತಾರೆ ಅಂತ್ಯ. ನನಗೂ ಹಂಗೆ ಅನ್ನಿಸ್ತೈತೆ. ನಿಂಗೆ ಅಲ್ಲಿಗೆ ಹೋಗಿ ಅವಮಾನ ಅನುಭವಿಸೋದಕ್ಕಿಂತ ಹೋಗ್ತಾ ಇರೋದೇ ವಾಸಿ. ಮತ್ತಿನ್ನೇನ್ ಮಾಡೋದು ಕಮ್ಲಿ? ಮೊದಲನೇಕಿತ ಊರಿಗೆ ಬಂದಾಗ ಹೆಂಗಿದ್ವೋ ಹಂಗೆ ಇದೀವಿ ಅಲ್ವಾ? ಇಲ್ಲ ನಿಂಗೆ, ಮೊದಲನೇ ಕಿತಕ್ಕಿಂತ ಈ ಕಿತ ಸ್ಯಾನೆ ಗಟ್ಟಿಯಾಗಿ ಬಂದಿದ್ದೀವಿ. ಈಗೇನ ಕಳ್ಕೊಂತೀವಿ ಅನ್ನೋ ಭಯ ಇಲ್ಲ. 1 ವರ್ಷ ಕಾಲೇಜ್ನಾಗ ಓದಿದ್ದೀವಿ. ಈ ಊರು ಏನು ಹೆಂಗೆ ಅಂತ ಚೆಂದಾಗಿ ಗೊತ್ತೈತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಿತ ವಾಪಸ್ ಬಂದಿರೋದಕ್ಕೆ ದೃಢವಾದ ಕಾರಣ ಐತೆ ನಿಂಗೆ. ಓದ್ ಕಿತ ಅವ್ವನ ಮಾತನ್ನ ಮೀರ್ ಬಂದಿದ್ದೆ. ಆದ್ರೆ ಈ ಕಿತ ಅವ್ವಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದೀನಿ ನಿಂಗೆ. ಈ ಸಣ್ಣ ಪುಟ್ಟ ಕಷ್ಟಗಳು ಯಾವುದು ನನ್ನನ್ನು ತಡಿಯಕ್ಕಾಗಕ್ಕಿಲ್ಲ. ಕಮ್ಲಿ, ನೀನ್ ಅನ್ಕೊಂಡಿದ್ನೆಲ್ಲ ಖಂಡಿತ ಮಾಡ್ತೀಯ. ನಾನ್ ನಿನ್ ಜೊತೆಗಿವ್ನಿ. ನಡಿ, ಆ ಮಲೆ ಮರವನ್ ಮೇಲೆ ಭಾರ ಹಾಕಿ ಹೊಲ್ಡುಮ್ಮ.
ಚೌಧರಿ, ಈ ಗೋವಿಂದಪ್ಪ ಎಲ್ಲಿ ಹೋದ ರೀ? ನನ್ನ ಗನ್ ಅವನ ಹತ್ರ ಉಳ್ಕೊಂಡಿದೆ. ಸರ್ ಇನ್ನೊಂದು ಕಡೆಯಿಂದ ಕವರ್ ಮಾಡ್ತಿರ್ಬೋದಲ್ಲ ಸರ್? ನೋಡಿ ನೋಡೋಣ. ಬನ್ನಿ ಸರ್. ಹೈ ಇವಳಿಗೆ ಈ ವಯಸ್ಸಲ್ಲಿ ಚೇಸಿಂಗ್ ಎಲ್ಲ ಬೇಕಿತ್ತಾ? ಅನ್ಪೂರ್ಣ, ಪಾಪ ನೀನು ಯಾಕೆ ಅಷ್ಟೊಂದು ಸುಸ್ತು ಮಾಡ್ಕೋತಾ ಇದೀಯಾ? ನೀನು ಜೀಪ್ ಹತ್ರ ಇರು, ನಾನು ನೋಡ್ಕೊಂಡ್ ಬರ್ತೀನಿ. ಇಲ್ಲ ಕಮಲಿ, ನಾನೇ ನೋಡಬೇಕು, ನಾನೇ ಹೋಗ್ತೀನಿ. ಮೇಡಮ್ ಯಾಕೆ ಇಷ್ಟೊತ್ತು ಎಲ್ಲ ಹೋಗಿದ್ದೆ ನೀನು? ಮೇಡಮ್, ನೀವು ಹೇಳ್ದಂಗೆ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿದೆ. ನೀವು ನೋಡಿದ್ರೆ ಅವ್ರು ತಪ್ಸ್ಕೊಳಕ್ಕೆ ಹೋಗ್ಬಿಟ್ಟಿದ್ದೀರಾ. ಇದ್ರಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ನನಗೆ ಗೊತ್ತಾದ್ರೆ ಅಷ್ಟೇ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನೀನೇನ್ ಬಿಟ್ಟಿ ಕೆಲಸ ಮಾಡ್ತೀಯಾ? ಜೇಬ್ ತುಂಬಿಸ್ಕೊಳಲ್ವಾ? ನನಗೆ ಯಾಕೋ ಆ ನಾಸಿರು ತುಂಬಾ ಸುಸ್ತಾಗಿದ್ದಾನೆ, ಸಿಕ್ಕಾಕೋತಾನೆ ಅಂತ ಅನಿಸ್ತಾ ಇದೆ. ಅವರು ಅವನನ್ನ ಹಿಡಿಯೋಕ್ ಮುಂಚೆ ನಾವು ಅವನನ್ನ ಹಿಡಿಬೇಕು. ಸರಿ, ನಿನಗೆ ಇಲ್ಲಿ ಗಲ್ಲಿಗಳೆಲ್ಲ ಗೊತ್ತಾನೆ? ಮೇಡಮ್ ಗೊತ್ತು ಮೇಡಮ್. ಯಾವ ಕಡೆ ಹೋಗೋಣ? ಮೇಡಮ್ ಬನ್ನಿ, ನಾವು ಈಗ ಎಲ್ಲಿ ಹೋಗೋಣ? ನಡಿ ಬೇಗ. ಬನ್ನಿ ಮೇಡಮ್. ಸರಿಯಾಗಿ ಹಸುವಾಗಿತ್ತು ಕಮ್ಲಿ, ಕರೆಕ್ಟಾಗಿ ಗಾಡಿ ಸಿಕ್ತು. ಅನ್ನದಾತ ಸುಖೀ ಭವ. ಮೇಡಮ್ ಏನ್ ಮಾಡ್ಬಿಟ್ರಿ ನೀವು? ಓ ಮೈ ಗಾಡ್, ಸತ್ಗಿತ್ತು ಹೋಗ್ಬಿಟ್ರೆ. ಏಯ್, ಶೂಟ್ ಮಾಡಿದ್ದು ನೀನು. ಮೇಡಮ್ ಜಾಸ್ತಿ ಮಾತಾಡಬೇಡ. ನಾನ್ ಹೇಳ್ದ ಹಾಗೆ ಕೇಳಿದ್ರೆ ನಿನ್ ಲೈಫೇ ಸೆಟ್ಲ್ ಆಗುತ್ತೆ. ದುಡ್ಡಿನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ. ಜಸ್ಟ್ ನಾನ್ ಹೇಳ್ದ ಹಾಗೆ ಮಾಡು ಅಷ್ಟೇ. ಓಕೆ?
ಚೌಧರಿ ಯಾರು ಶೂಟ್ ಮಾಡಿದ್ ನೋಡಿ. ಈ ಹುಡುಗಿ ಆ ಅನ್ಪೂರ್ಣ ಮಹಾಜನ್ ಕಡೆಯವಳು. ಇವಳಿಗೆ ಸುಳ್ಳು ಕೊಟ್ಟರೆ ಹೇಗಾದರೂ ಈ ಮೋಸಗಾತಿ ಕಾಮಿನಿಯಿಂದ ಆ ತಾತನ್ನ ವಾಪಸ್ ಕರ್ಕೊಂಡು ಬರ್ಬೋದು. ಅಣ್ಣ ಯಾರನ್ನ ಆಂಬ್ಯುಲೆನ್ಸ್ ಫೋನ್ ಮಾಡಿ. ಅಣ್ಣ ಯಾರನ್ನ ಬನ್ನಿ. ನಿಂಗೆ ನೀನ್ ಇಲ್ಲೇ ಇರು, ನಾನು ಹೋಗಿ ನೀರು ತಕೊಂಬತ್ತೀನಿ. ಕಮಲಿ ನನ್ಗೆ ಯಾಕವೇ ಇದೆಲ್ಲ? ಬಾ ಹೋಗುವ. ಇಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ.